ಬಾಡಿ ವೇಟ್ ಸ್ಕ್ವಾಟ್ಸ್ ಅಥವಾ ಏರ್ ಸ್ಕ್ವಾಟ್ಸ್ ಅಥವಾ ಗೋಬ್ಲೆಟ್ ಸ್ಕ್ವಾಟ್ಸ್, ಇದು ಒಂದು ಎಕ್ಸಲೆಂಟ್ ಎಕ್ಸರ್ಸೈಸ್. ನೀವು ಎಲ್ಲಿ ಬೇಕಾದ್ರೂ ಮಾಡ್ಬೋದು. ನೀವೇನು ಮೇಜರ್ ಇಕ್ವಿಪ್ಮೆಂಟ್ಸ್ ಬೇಕಂತಿಲ್ಲ, ಜಿಮ್ಮಿಗೆ ಹೋಗ್ಬೇಕಂತಿಲ್ಲ, ನೀವು ಮನೆ ಒಳಗನ ಮಾಡ್ಬೋದು. ಓಕೆ, ಆಮೇಲೆ ವೆರಿ ವೆರಿ ಫಂಡಮೆಂಟಲ್ ಅಂಡ್ ಬೇಸಿಕ್ ಹ್ಯೂಮನ್ ಮೂವ್ಮೆಂಟ್ ಇದು ಸ್ಕ್ವಾಟಿಂಗ್. ಓಕೆ, ಸೊ ಇದು ಮಾಡೋದ್ರಿಂದ ಓವರ್ ಆಲ್ ನಿಮ್ಮ ಲೋವರ್ ಬಾಡಿ ಸ್ಟ್ರೆಂತ್ಗೆ ಹೆಲ್ಪ್ ಆಗ್ತದೆ. ಓಕೆ, ಸೊ ಸ್ಕ್ವಾಟ್ಸ್ ಹೆಂಗ್ ಮಾಡೋದು ಅಂತಂದ್ರೆ, ಅಬೌಟ್ ನಿಮ್ಮ ಶೋಲ್ಡರ್ ಬಿಡ್ತ ಅಷ್ಟು ಕಾಲು ಇಟ್ಕೋಬೇಕು. ಓಕೆ, ಆಮೇಲೆ ಫೀಟ್ ಅಪ್ ಟು ಒಂದು 30 ಡಿಗ್ರೀಸ್ ನೀವು ಹೊರಗಡೆ ಟರ್ನ್ ಮಾಡಬಹುದು. ನಿಮ್ಮ ಹೀಲ್ಸ್ ಶೋಲ್ಡರ್ ಬಿಡದಷ್ಟು ನೀವು ಇಟ್ಕೋಬಹುದು. ಓಕೆ, ಫೀಟ್ ಅನ್ನ ಅಲ್ಲಿಂದ ಒಂದು 30 ಡಿಗ್ರೀಸ್ ವರೆಗಿಂತ ನೀವು ಪುಷ್ ಮಾಡಬಹುದು. ಓಕೆ, ಇಲ್ಲೇ ಇಂಪಾರ್ಟೆಂಟ್, ನೀವು ನಿಮ್ಮ ಸ್ಪೈನ್ ಅನ್ನ ಸ್ಟ್ರೈಟ್ ಇಟ್ಕೋಬೇಕು. ಓಕೆ, ನಿಮ್ಮ ಬ್ಯಾಕ್ ರೌಂಡ್ ಆಗಬಾರ್ದು, ಸ್ಟ್ರೈಟ್ ಇಟ್ಕೋಬೇಕು. ನೀವು ನಿಮ್ಮ ಚೆಸ್ಟ್ ಅನ್ನ ಎತ್ತಿಟ್ಕೋಬೇಕು, ಎದಿ ಉಬ್ಬಿಸಿಟ್ಕೋಬೇಕು. ಓಕೆ, ಆಮೇಲೆ ನಿಧಾನವಾಗಿ ಇನ್ನೂ ಒಂದು ಕೆಳಗೆ ಹೋಗೋಕ್ಕಿಂತ ಮುಂಚೆ ನಿಮ್ಮ ನೀಸ್ ನಿಮ್ಗೆ ಒಳಗೆ ಕೊಲ್ಯಾಪ್ಸ್ ಆಗೋದು ಬಿಡಬಾರ್ದು. ನಿಮ್ಮ ಫೀಟ್ ಯಾವ ಡೈರೆಕ್ಷನ್ ಅಲ್ಲಿ ಐತಿ ಆ ಡೈರೆಕ್ಷನ್ ಅಲ್ಲಿ ನೀವು ನಿಮ್ಮ ನೀಸ್ ಅನ್ನ ಹಿಂಗೆ ಟರ್ನ್ ಮಾಡಿ ಇಟ್ಕೋಬೇಕು. ಈ ತರ ಅಲ್ಲ, ಅದರ ಅಪೋಸಿಟ್ ಈ ತರ. ಓಕೆ, ಸೊ ಈ ಡೈರೆಕ್ಷನ್ ಒಳಗೆ ನೀವು ನೀಸ್ ಅನ್ನ ಇಟ್ಕೋಬೇಕು. ಓಕೆ, ಸೊ ಇದರಿಂದ ಏನಾಗ್ತೈತೆ, ನಿಮ್ಮ ಹಿಪ್ಸ್, ನೀಸು ಮತ್ತೆ ಆಂಕಲ್ಸ್ ಸ್ಟೇಬಲ್ ಆಗಿರುತ್ತೆ. ಸೊ ನೀವು ಇಲ್ಲಿಂದ ನಿಮ್ಮ ಸ್ಕ್ವಾಟ್ ಇಂದ ಸ್ಟಾರ್ಟ್ ಮಾಡಬಹುದು. ಓಕೆ, ಸ್ಕ್ವಾಟ್ ಮಾಡ್ಬೇಕಾದ್ರೆ ನೀವು ಕೈ ಇಲ್ಲಿಟ್ಕೋರಿ, ನಿಮ್ಗೆ ಯಾವ್ದು ಕಂಫರ್ಟೇಬಲ್ ಆಗ್ತೈತಿ, ಯಾವ್ದು ಬ್ಯಾಲೆನ್ಸ್ ಆಗ್ತೈತಿ ಅದು. ಓಕೆ, ಸೊ ನಿಧಾನವಾಗಿ. ಓಕೆ, ಎಷ್ಟಾಗ್ತೈತಿ ಅಷ್ಟು ಕೆಳಗೆ ಹೋಗ್ರಿ. ಓಕೆ, ಈಗ ನನಗೆ ಪೂರ್ತಿ ಕೆಳಗೆ ಹೋಗಕ್ಕಾಗ್ತೈತಿ, ನಾನು ಪೂರ್ತಿ ಕೆಳಗೆ ಹೋಗ್ತೀನಿ. ಬಟ್ ನಿಮ್ಗೆ ಇಲ್ಲಿ ಮಟ್ಟ ಬರ್ಲಿಕ್ಕೆ ಆಗ್ಲಿಕ್ಕಿಲ್ಲ. ನಿಮ್ಗೆ ಎಲ್ಲಿ ಮಟ್ಟ ವಿತ್ ಫುಲ್ ಕಂಟ್ರೋಲ್ ಕೆಳಗೆ ಹೋಗಕ್ಕಾಗ್ತೈತಿ ಕೆಳಗೆ ಹೋಗ್ರಿ. ಮೇಕ್ ಶೂರ್ ನೀವು ಈ ತರ ಸ್ಲೌಚ್ ಮಾಡಕ್ ಹೋಗ್ಬಿಡ್ರಿ. ಚೆಸ್ಟ್ ಅಪ್ ಇಟ್ಕೊರಿ. ಓಕೆ, ಸೊ ದಟ್ ನಿಮ್ಮ ಬ್ಯಾಕ್ ಅಂಡ್ ಸ್ಪೈನ್ ಸ್ಟ್ರೈಟ್ ಹೊಡಿತೈತಿ. ಓಕೆ, ಆಮೇಲೆ ಮೇಲ್ ಬರ್ರಿ, ಪೂರ್ತಿ ಸ್ಟ್ರೈಟ್ ಆಗ್ರಿ. ನಿಮ್ಮ ಹಿಪ್ಸ್ ಲಾಕ್ ಆಗ್ಬೇಕು, ನಿಮ್ಮ ನೀಸ್ ಲಾಕ್ ಆಗ್ಬೇಕು. ಓಕೆ, ಸೊ ನಿಮ್ಗೆ ಎಷ್ಟು ಸಾಧ್ಯ ಐತಿ ಅಷ್ಟು ನೀವು ಡೆಪ್ತ್ ಹೋಗ್ರಿ. ಓಕೆ, ಮೇಲೆ ಬಂದಾಗ ಬಟ್ ಸ್ಕ್ವೀಸ್ ಮಾಡ್ರಿ, ನೀಸ್ ಲಾಕ್ ಮಾಡ್ರಿ. ಈಗ ಸ್ಕ್ವಾಟ್ಸ್ ಮಾಡ್ಬೇಕಾದ್ರೆ ಒಬ್ಬೊಬ್ಬರಿಗೆ ಒಂದಿಷ್ಟು ಕ್ವಶನ್ಸ್ ಇರುತ್ತೆ. ನಾವು ಎಷ್ಟು ಮುಂದೆ ಫಾರ್ವರ್ಡ್ ಬೆಂಡ್ ಆಗ್ಬೇಕು ಅಥವಾ ನಾವು ಸ್ಟ್ರೇಟ್ ಇರ್ಬೇಕಾ ಅಂತ ಹೇಳಿ. ಒಬ್ಬೊಬ್ರು ಡೆಲಿಬ್ರೇಟ್ಲಿ ಫುಲ್ ಸ್ಟ್ರೇಟ್ ಮಾಡಕ್ ಟ್ರೈ ಮಾಡ್ತಾರೆ. ನಮ್ದು ಬ್ಯಾಕ್ ಸ್ಟ್ರೇಟ್ ಇರ್ಬೇಕಾದ್ರೆ ವರ್ಟಿಕಲ್ ಇರ್ಬೇಕಂತಿಲ್ಲ. ಓಕೆ, ಆಮೇಲೆ ನಾವು ಈ ತರ ಎಷ್ಟು ಬೆಂಡ್ ಆಗ್ಬೇಕು ಅಂತ ಏನು ಫಿಕ್ಸ್ಡ್ ಡೈರೆಕ್ಷನ್ ಇಲ್ಲ. ಅದಕ್ಕೆ ಹೆಂಗಂತಂದ್ರೆ ಅದು ನೀವು ನಿಮ್ಮ ಬ್ಯಾಲೆನ್ಸ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೇಕು. ಓಕೆ, ಸೊ ನಿಮ್ದು ಬ್ಯಾಲೆನ್ಸ್ ಇದ್ದ ಬೇಕು ಅಂತಂದ್ರೆ ನಿಮ್ಮ ಬಾಡಿ ಆಟೋಮೆಟಿಕ್ ಆಗಿ ಅದು ತದ್ದೇ ಆದ ಒಂದು ಆಂಗಲ್ ಚೂಸ್ ಮಾಡಬೇಕು. ಓಕೆ, ನೀವು ಬಹಳ ಬೆಂಡ್ ಆದ್ರೆ ಅಂತ ಏನಾಗುತ್ತೆ, ಕೆಳಗೆ ಹೋದಾಗ ನಿಮ್ದು ಬ್ಯಾಲೆನ್ಸ್ ಮುಂದೆ ಶಿಫ್ಟ್ ಆಗುತ್ತೆ. ನೀವು ಮುಂದೆ ಇದ್ದಂಗೆ ಆಗ್ಬೋದು. ಓಕೆ, ಸೊ ಅದನ್ನ ಅವಾಯ್ಡ್ ಮಾಡಬೇಕು. ಆಮೇಲೆ ನೀವು ಬ್ಯಾಕ್ ಅನ್ನು ಎಷ್ಟಾಗ್ತದಷ್ಟು ವರ್ಟಿಕಲ್ ಇಟ್ಕೊಳ್ಳೋಕೆ ಟ್ರೈ ಮಾಡಿದ್ರೆ ಏನಾಗುತ್ತೆ, ಆಫ್ಟರ್ ಸಮ್ ಪಾಯಿಂಟ್ ನೀವು ಹಿಂದ್ಗಡೆ ಬಿದ್ದಂಗೆ ಆಗುತ್ತೆ. ಸೊ ಇಂಪಾರ್ಟೆಂಟ್ ಏನಪ್ಪಾ ಅಂತಂದ್ರೆ ಆಲ್ವೇಸ್ ನಮ್ಮ ಬ್ಯಾಲೆನ್ಸ್ ಫುಲ್ ಫೀಟ್ ಮೇಲೆ ಇರಬೇಕು. ಈ ತರ ತುದಿಗೂ ಇರಬಾರ್ದು. ಓಕೆ, ನಮ್ಮ ಟೋಸ್ ಮೇಲೂ ಆಗಬಾರ್ದು ಬ್ಯಾಲೆನ್ಸ್, ಆಮೇಲೆ ನಮ್ಮ ಹೀಲ್ಸ್ ಮೇಲೂ ಆಗಬಾರ್ದು. ಓಕೆ, ಸೊ ನೀವು ಹೊಸದಾಗಿ ಮಾಡಕ್ ಶುರು ಮಾಡಿದಾಗ ಆಲ್ವೇಸ್ ನಿಮ್ಮ ಎಕ್ಸರ್ಸೈಸ್ ಸ್ಕ್ವಾಟ್ಸ್ ಅನ್ನ ಸ್ಲೋ ಆಗಿ ಮಾಡಬೇಕು. ಓಕೆ, ಸೊ ಸ್ಲೋ ಆಗಿ ಹೆಂಗ್ ಮಾಡ್ಬೇಕಂದ್ರೆ ನೀವು ಯಾವ ಪಾಯಿಂಟ್ ಒಳಗೆ ನೀವು ಸ್ಟಾಪ್ ಮಾಡಿದ್ರು ನಿಮ್ದು ಬ್ಯಾಲೆನ್ಸ್ ನಿಮ್ಗೆ ಮುಂದೆ ಅನಿಸ್ಬಾರ್ದು, ಹಿಂಗೆ ಅನಿಸ್ತು. ಆ ತರ ನೀವೇ ಒಂದು ಸೆಲ್ಫ್ ಅನಾಲಿಸಿಸ್ ಮಾಡ್ಕೊಂಡು ನಿಮ್ದು ಕರೆಕ್ಟ್ ಫಾರ್ಮ್ ಯಾವುದು ಅಂತ ನೀವು ಡಿಟರ್ಮೈನ್ ಮಾಡ್ಕೋಬಹುದು. ಓಕೆ, ಸೊ ಈಗ ನಾನು ನೋಡಿದ್ರೆ ನೀವು ನಾ ಯಾವ ಪಾಯಿಂಟ್ ಒಳಗೂ ನಾನು ಈ ಪೊಸಿಷನ್ ಅನ್ನ ಹೋಲ್ಡ್ ಮಾಡಕ್ಕಾಗಲ್ಲ. ಬಿಕಾಸ್ ನಾನು ನನ್ನ ಬ್ಯಾಲೆನ್ಸ್ ಮೇಲೆ ಫೋಕಸ್ ಮಾಡ್ಕೊಂಡು ಮಾಡಕ್ಕಾಗಲ್ಲ. ಓಕೆ, ಸೊ ನನ್ನ ಬ್ಯಾಕ್ ಒಂದು ಸ್ವಲ್ಪ ಆಂಗಲ್ ಒಳಗೆ ಐತಿ. ಯಾಕಂತಂದ್ರೆ ನನ್ನ ಬ್ಯಾಲೆನ್ಸ್ ಮೇಂಟೈನ್ ಆಗಬೇಕು ಅಂತಂದ್ರೆ ನನ್ನ ವೇಟ್ ಫುಲ್ಲಿ ಡಿಸ್ಟ್ರಿಬ್ಯೂಟ್ ಆಗಬೇಕು. ನನ್ನ ಸೆಂಟರ್ ಆಫ್ ಗ್ರಾವಿಟಿ ಇರ್ತೈತಿ. ಸೊ ಎರಡು ಸೈಡ್ ಈಕ್ವಲ್ ವೇಟ್ ಇರಬೇಕು. ಅದಕ್ಕೆ ನಮ್ಮ ಫಾರ್ವರ್ಡ್ ಇಲ್ಲ. ಓಕೆ, ಸೊ ಯಾವ ಪಾಯಿಂಟ್ ಒಳಗೂ ನಿಮ್ಗೆ ಒಂದು ಬ್ಯಾಲೆನ್ಸ್ ಮೇಂಟೈನ್ ಮಾಡ್ಕೊಂಡು ಮಾಡಬೇಕು.
ಈಗ ನೀವು ಬಾಡಿ ವೇಟ್ ಸ್ಕ್ವಾಟ್ಸ್ ಮಾಡಕ್ ಶುರು ಮಾಡಿದ್ಮೇಲೆ ಏನಾಗ್ತೈತೆ ಅಂತಂದ್ರೆ ನಿಮ್ಮ ಲೆಗ್ಸ್ ಒಳಗೆ ಸುಮಾರು ಸ್ಟ್ರೆಂತ್ ಇರ್ತೈತಿ. ಓಕೆ, ಒಂದು ಒಳ್ಳೆ ಫಾರ್ಮಿಂಗ್ ಟೆಕ್ನಿಕ್ ನೀವು ಕಲಿಯಕ್ ಶುರು ಮಾಡಿದ್ಮೇಲೆ ಏನಾಗ್ತೈತಿ ಅದು ಈಸಿ ಆಗಕ್ಕೆ ಶುರು ಆಗ್ತೈತಿ. ಸೊ ಮಲ್ಟಿಪಲ್ ರೆಪಿಟೇಷನ್ಸ್ 20, 30, 40 ರೆಪಿಟೇಷನ್ಸ್ ಆದ್ರೂ ನಿಮ್ಗೆ ಆ ಒಂದು ಫೇಲಿಯರ್ ಪಾಯಿಂಟ್ ರೀಚ್ ಆಗಿದೆ. ಸೊ ಹಂಗೆ ಮಾಡೋ ಬದಲಿಗೆ ಇಟ್ ಈಸ್ ಬೆಟರ್ ಟು ಆಡ್ ಸಮ್ ವೇಟ್ಸ್. ಓಕೆ, ಸೊ ನಿಮ್ಮ ಹತ್ರ ಡಂಬಲ್ ಇರ್ಬೋದು. ಓಕೆ, ನೀವು ಮನೆ ಒಳಗೆ ವರ್ಕೌಟ್ ಮಾಡ್ತಾರೆ, ಏನಾದ್ರೂ ಒಂದು ಮನೆ ಒಳಗನ ಏನಾದ್ರು ವೇಟ್ಸ್ ಇಟ್ಕೊಂಡು ಮಾಡ್ಬೋದು. ನನ್ನ ಹತ್ರ ಈ ಡಂಬಲ್ ಐತೆ ಜಿಮ್ ಒಳಗಲ್ಲಿ. ಓಕೆ, ಸೊ ನೀವು ಡಂಬಲ್ ಅನ್ನ ಹಿಡ್ಕೊಂಡು ಮಾಡ್ಬೋದು. ಡಂಬಲ್ ಹೆಂಗ್ ಇಟ್ಕೋಬೇಕು ಅಂತ ಈ ತರ ಓಕೆ ನಿಮ್ಮ ಬಾಡಿಗೆ ಕ್ಲೋಸ್ ಆಗಿ ಎದೆಗೆ ಟಚ್ ಮಾಡಿ ಇಟ್ಕೋಬೇಕು. ಆಮೇಲೆ ಎಲ್ಬೋಸ್ ಹೆಂಗಂತಂದ್ರೆ ಈ ವೇಟ್ ಕೆಳಗಡೆ ಇಡ್ಬೇಕು. ಎಲ್ಬೋಸ್ ಓಕೆ ಈ ತರ ಇಡ್ಬೋದು. ಓಕೆ, ಸೊ ದಟ್ ಇದಕ್ಕೆ ಬೆಟರ್ ಸಪೋರ್ಟ್ ಇರ್ತೈತಿ. ಓಕೆ, ಆಮೇಲೆ ನಿಮ್ಮ ಕಾಲ್ ಸೋಲ್ ಬರೋಕ್ಕಿಂತ ಮುಂಚೆ ಕೈ ಸೋಲ್ ಬರೋದಿಲ್ಲ. ಓಕೆ, ಸೊ ನೀವು ಈ ತರ ಹಿಡ್ಕೊಂಡು ಸೇಮ್ ವೇಟ್ ಶೋಲ್ಡರ್ ಬಿಟ್ಬಿಟ್ಟು ಕಾಲು. ಓಕೆ, ಸೊ ನಿಮ್ಮ ಬ್ಯಾಲೆನ್ಸ್ ಹೆಂಗ್ ಆಗ್ತೈತಿ ಅದನ್ನ ಮೇಂಟೈನ್ ಮಾಡ್ಕೊಂಡು ಓಕೆ, ಸೊ ಈ ವೇಟ್ ನಿಮ್ಗೆ ಈಸಿ ಆಗಬೇಕಂದ್ರೆ ಇದಕ್ಕಿಂತ ಹೆವಿಯರ್ ವೇಟ್ಸ್ ನೀವು ಯೂಸ್ ಮಾಡಿ. ಈಗ ನಿಮ್ಗೆ ಗಾಬ್ಲೆಟ್ ಸ್ಕ್ವಾಟ್ಸ್ ಮಾಡ್ಲಿಕ್ಕೆ ನಿಮ್ಮ ಹತ್ರ ಡಂಬೆಲ್ಸ್ ಇಲ್ಲ, ವೇಟ್ಸ್ ಇಲ್ಲ ಅಂತಂದ್ರೆ ನೀವು ಈ ತರ ರೆಸಿಸ್ಟೆನ್ಸ್ ಬ್ಯಾಂಡ್ಸ್ ಇದ್ರೆ ಈ ರೆಸಿಸ್ಟೆನ್ಸ್ ಬ್ಯಾಂಡ್ಸ್ ಮಾಡ್ಬೋದು. ಹೆಂಗ್ ಮಾಡೋದು ಅಂತ ತೋರಿಸ್ತಾರೆ. ನಿಮ್ಮ ರೆಸಿಸ್ಟೆನ್ಸ್ ಬ್ಯಾಂಡ್ ಅನ್ನ ನೀವು ಈ ತರ ಕಾಲ್ ಒಳಗೆ ಪಾಸ್ ಮಾಡಿ ಈ ತರ ಹಿಡ್ಕೋಬೇಕು. ಇದನ್ನ ನೀವು ಈ ತರ ಫುಲ್ ಮಾಡಿ ಈ ತರ ಫುಲ್ ಮಾಡಿ ಸೇಮ್ ವೇನಾಗ ನಾರ್ಮಲ್ ಸ್ಕ್ವಾಟ್ಸ್ ಮಾಡ್ಕೊಂಡು ಮಾಡೋಣ. ನಿಮ್ಗೆ ಇದು ಎಕ್ಸ್ಟ್ರಾ ರೆಸಿಸ್ಟೆನ್ಸ್ ಕೊಡುತ್ತಾ. ಕೆಳಗಡೆ ಹೋದಾಗ ಏನು ರೆಸಿಸ್ಟೆನ್ಸ್ ಫೀಲ್ ಆಗಂಗಿಲ್ಲ ಜಾಸ್ತಿ, ಯಾಕಂದ್ರೆ ಬ್ಯಾಂಡ್ ಸ್ಟ್ರೆಚ್ ಆಗಿರಂಗಿಲ್ಲ. ಅದ್ರ ಮೇಲೆ ಬಂದಂಗ ಬ್ಯಾಂಡ್ ಸ್ಟ್ರೆಚ್ ಆಗೋದ್ರಿಂದ ನಿಮ್ಗೆ ಜಾಸ್ತಿ ರೆಸಿಸ್ಟೆನ್ಸ್ ಫೀಲ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ.